ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಪರವಾಗಿ ಪೂಜಾರರ ಪರವಾಗಿ ಹನುಮಂತ ನಿರಾಣಿ. ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 418 ಸನ್ಮಾನ್ಯ ಲೋಕೋಪಯೋಗಿ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಸಚಿವರು. ಸನ್ಮಾನ್ಯ ಸಭಾಪತಿ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಚಿವರೇ, ಸನ್ಮಾನ್ಯ ಸಭಾಪತಿಗಳೇ, ರಾಷ್ಟ್ರೀಯ ಹೆದ್ದಾರಿ NH 367 ಕಾಮಗಾರಿ ಶಿರೂರು ಕ್ರಾಸ್ನಿಂದ ಗದ್ನಕೇರಿ ಕ್ರಾಸ್ನವರೆಗೆ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯ ಪ್ರಾರಂಭ ಆಗಿದೆ. ಈ ಒಂದು ಯೋಜನೆಯಲ್ಲಿ ಕಾಮಗಾರಿಗಳ ವ್ಯಾಪ್ತಿಯಲ್ಲಿ ಬರುವ ಜಮೀನುಗಳ ಭೂ ಸ್ವಾಧೀನ ಪ್ರಕ್ರಿಯೆ ಕುರಿತು ಮತ್ತು ರಸ್ತೆ ಇಕ್ಕೆಲಗಳಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೀನಿ. ಸನ್ಮಾನ್ಯ ಸಚಿವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಕಳಕಳಿ ಇಷ್ಟೇ, ಸದರಿ ಯೋಜನೆ ನಗರ ವ್ಯಾಪ್ತಿಯಲ್ಲಿ ಬರ್ತಾ ಇರೋದ್ರಿಂದ, ಬಾಗಲಕೋಟೆ ನಗರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಸುಮಾರು 3 ವರ್ಷಗಳಿಂದ ಕಾಮಗಾರಿ ಪ್ರಾರಂಭ ಆಗಿದೆ. ಆದಷ್ಟು ಬೇಗನೆ ಇದನ್ನು ಪೂರ್ತಿಗೊಳಿಸಬೇಕು. ಇಲ್ಲಿ ಹೆಚ್ಚು ಜನದಟ್ಟಣೆ ಇರೋದ್ರಿಂದ, ವಾಹನ ಸಂಚಾರ ಜಾಸ್ತಿ ಇರೋದ್ರಿಂದ ಕೆಲಸ ಪ್ರಾರಂಭವಾಗಿ ಭಾಳಷ್ಟು ದಿವಸ ಆದರೂ ಕೂಡ ಪೂರ್ತಿ ಆಗದೇ ಇರೋದ್ರಿಂದ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಆದಷ್ಟು ಶೀಘ್ರವಾಗಿ ಯೋಜನೆಯನ್ನು ಪೂರ್ತಿ ಮಾಡಿಕೊಡಬೇಕು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ರಸ್ತೆ ಮಧ್ಯಭಾಗದಿಂದ ಎರಡೂ ಕಡೆಯೂ ಕೂಡ ಸಮಾನಾಂತರವಾಗಿ ಭೂ ಸ್ವಾಧೀನ ಆಗಬೇಕು. ಒಂದು ಕಡೆ ಹೆಚ್ಚು, ಇನ್ನೊಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಜನರ ಒಂದು ಅಭಿಪ್ರಾಯ ಇದೆ. ಅದನ್ನು ಇನ್ನೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಕಟ್ಟಡ ಮತ್ತು ಜಮೀನಿಗೆ ಈಗಾಗಲೇ ಸುಮಾರು 37 ಕೋಟಿ ರೂಪಾಯಿಯಷ್ಟು ತಾವು ಪರಿಹಾರವನ್ನು ಕೊಟ್ಟಿದ್ದೀರಿ. ಇನ್ನೂ ಸುಮಾರು 21 ಕೋಟಿಯಷ್ಟು ಬಾಕಿ ಇದೆ. ತಕ್ಷಣ ಪರಿಹಾರ ಧನವನ್ನು ಆ ಸಂತ್ರಸ್ತರಿಗೆ ಬಿಡುಗಡೆ ಮಾಡಬೇಕಂತೇಳಿ ಸದನದ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೋರಾಟ ರೂಪಿಸಿದ್ದೀವಿ. ನಾವು ಯಾವುದೇ ಪಕ್ಷದ ವಿರುದ್ಧಲ್ಲ, ಯಾವುದೇ ನಾಯಕರ ವಿರುದ್ಧಲ್ಲ. ಈ ಜಿಲ್ಲೆಗೆ ನ್ಯಾಯ ದೊರಕಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಶಾಶ್ವತವಾದಂಥ ಹೋರಾಟ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೀವಿ. ಅದರದ ಪೂರಕವಾಗಿ ಈ ಒಂದು ವೈದ್ಯಕೀಯ ಹೋರಾಟ ಸಮಿತಿ ಇವತ್ತು ಸ್ಟ್ಯಾಂಡ್ ಆಗಿರೋದು. ಅದರ ಜೊತೆಗೆ ಇಲ್ಲಿ ಹೇಳ್ತಾ ಇದ್ದೇವೆ ಏನಪ್ಪ ಅಂತ ಹೇಳಿದ್ರೆ ಪೇಮೆಂಟ್ ಗಿರಾಕಿಗಳು ಅಂತೇಳಿ. ನಿಮ್ಗೆ ಗೊತ್ತಿರಬೇಕು, ನಮ್ಗೆ ಈಗಾಗಲೇ ಪೆಂಡಲ್ ಹಾಕಿರೋರು ಉಚಿತವಾಗಿ ಹಾಕಿಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಜನತೆ ಹೆಂಗಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನದ ಊಟಕ್ಕೆ ನಾವು ಯಾರು ಫೋನ್ ಮಾಡಿ ಹೇಳಿದಾಗ ಆಯ್ತು ನಾವು ಊಟ ಕೊಡ್ತೀವಿ ಅಂತ ಹೇಳ್ತಾರೆ. ಅಂಥ ಒಂದು ಜನತೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದ್ದಾರೆ. ಅವರ ಒಂದು ಸಹಾಯ ಮತ್ತು ತನುಮನ ಧನದಿಂದ ಇವತ್ತು ನಾವು ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ. ಇನ್ನೂ ಬಹುಶಃ ನಾವು ರೈತರ ಹತ್ರ ಹೋಗಿಲ್ಲ. ರೈತರ ಹತ್ರ ಹೋದೆಪ್ಪ ಅಂತ ಹೇಳಿದ್ರೆ ಅಂದ್ರೆ ನಾವು ಹೋರಾಟಕ್ಕೆ ನಮಗೆ ನೀವು ಸಹಾಯ ಮಾಡಿ ಅಂತ ಹೇಳಿದ್ರೆ ಬಹುಶಃ ಚೀಲಗಟ್ಟಲೆ ಜೋಳನೂ ಕೊಡೋರಿದ್ದಾರೆ, ಚೀಲಗಟ್ಟಲೆ ಆಹಾರಗಳು ಕೊಟ್ಟು ನಮ್ಮ ಹೋರಾಟವನ್ನು ಬೆಂಬಲಿಸೋರು ಈ ಜಿಲ್ಲೆಯಲ್ಲಿ ಇದ್ದಾರೆ ಅಂತೇಳಿ ನಮ್ಗೆ ಗೊತ್ತಿದೆ. ಆದ್ರೆ ನಾವು ಅಲ್ಲಿವರೆಗೆ ಹೋಗಿಲ್ಲ. ಬರುವಂಥ ದಿನಗಳಲ್ಲಿ ಈ ಹೋರಾಟ ಇನ್ನೂ ಉಗ್ರ ರೂಪ ತಾಳೋದಕ್ಕಿಂತ ಮುಂಚಿತವಾಗಿ ಈಗ ತಾನು ಹೇಳಿದಾಗೆ ಉಸ್ತುವಾರಿ ಸಚಿವರು ಹಾಗೆ ಪ್ರಭಾವಿ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಸಾಹೇಬರು ಇವ್ರು ಏನಾದರೂ ಮನಸ್ಸು ಮಾಡಿದ್ದೆ ಆದರೆ ಇದೇ ಅಧಿವೇಶನದಲ್ಲಿ ಬಹುಶಃ ಇದೇನು ಇವತ್ತು ನಡೀತದೆ, ಇದೇ ಅಧಿವೇಶನದಲ್ಲಿ ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆ ಮಾಡಲಿ ಅಂತೇಳಿ 84 ಏನು ಮೊನ್ನೆ ಮಳೆಯಿಂದ ಸಾಕಷ್ಟು ಲಾಸ್ ಆಗಿ ಶ್ರೀರಾಮನ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಅದ್ರಾಗ ತಮ್ಮ ಕೇಳ್ದಂಗೆ ಏನದ ಒಣ ಬೇಸಾಯಕ್ಕೆ ಪರ್ ಹೆಕ್ಟರ್ 17,500 ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಭಾಳ ಮಂದಿಗೆ ಏನಾಗಿರಪ್ಪ ಅಂತಂದ್ರೆ ಕೆಲವೊಬ್ಬರಿಗೆ ಕೇವಲ 2,000 3,000 ಅಷ್ಟೇ ಆಗ್ತದೆ ಸರ್. ಸಂಪೂರ್ಣವಾಗಿ ಇಡೀ ವಿಜಯಪುರ ಜಿಲ್ಲೆಯಾಗ ಯಾವ ರೈತರಿಗೂ ಕೂಡ 17,000 ರೂಪಾಯಿ ಪರ್ ಹೆಕ್ಟರ್ ಬಂದೇ ಇಲ್ಲ. ಸೊ ಅದಕ್ಕೆ ಈಗ ಯಾವ್ಯಾವ ಹಳ್ಳಿಗಳಿಗೆ ಎಷ್ಟೆಷ್ಟು ರೈತರಿಗೆ ಎಷ್ಟೆಷ್ಟು ಅಮೌಂಟ್ ಜಮಾ ಆಗ್ಯದ ಮತ್ತು ಟೋಟಲ್ ಎಷ್ಟು ಲಾಸ್ ಆಗ್ಯದ ಅನ್ನೋದು ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ತೊಗೋಬೇಕಾಗಿದೆ ಸರ್. ಅದಕ್ಕೆ ಇನ್ನೂ ಏನು ಬರೋದು ಅದು ಅಥವಾ ಏನು ಎಷ್ಟಿಗೆ ಮುಗಿಸಿದ್ರು ಸ್ವಲ್ಪ ಗೊಂದಲಗಳದ ಸರ್. ಅದಕ್ಕೇನಂದ್ರೆ ಈಗಾಗಲೇ ಇವ್ರು ಏನದ 84 ರೈತರು, 200 ರೈತರು ಇದು ತೊಗೊಂಬಂದ ಸರ್ವಿಸ್ ತೊಗೊಂಬಂದ. ಈಗಾಗಲೇ ಲಿಸ್ಟ್ ಒಳಗೆ ಹಚ್ಚಿದೆ, ಜಂಟಿ ಸಮೀಕ್ಷೆ ಮಾಡಿ ಬಂದಾಗ ಲಾಸ್ ಆದದ್ದು ಅದಾವ. ಆದರೂ ಕೂಡ ಅವ್ರಿಗೆ ಪರಿಹಾರ ಬಂದಿಲ್ಲ. ಸೊ ಅದನ್ನು ಇದೊಂದು ಮನೆ ತೊಗೊಂಡು ಏನಾದರೂ ಅನುಕೂಲ ಮಾಡಿ.
ಕೊಟ್ಟಾಗ ಅವರು ಸರ್ ಇದು ಮಾಡಿದ್ರೆ ನಿಮ್ಗೆ ಇಡೀ ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರು ಶಾಶ್ವತವಾಗಿ ನಿಮ್ಗೆ ನೆನೆಸ್ತಾರ ಅಂತ ಹೇಳಿದಾಗ ಅವ್ರು ಸಾಯಂಕಾಲ ಮೀಟಿಂಗ್ ಕರೆಸ್ತಾರ ವೆಸ್ಟರ್ನ್ ಹೋಟೆಲ್ ಅಲ್ಲಿ ಮೀಟಿಂಗ್ ಅಟಿಕ್ ಸರ್ ಇದ್ದಿದ್ರಿ ಸರ್ ಅವಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ನಮ್ಮೆಲ್ಲ ಲೋಕಲ್ ಬಾಡೀಸ್ ಇವ್ರನ್ನ ಒಂದು ಮೀಟಿಂಗ್ ಕರೆದ್ರು ವೆಸ್ಟರ್ನ್ ಹೋಟೆಲ್ ಆಗಿ ಕರೆದು ಅವಾಗ ಇದ್ರ ಜೊತೆಗೆ ನಾನು ಇನ್ನೊಂದು ಕೂಡ ಹೇಳಿದೆ ನಮ್ಮ ಈ 15 ಫೈನಾನ್ಸ್ ದುಡ್ಡನ್ನ ಈ ನಮ್ಮ ಜಲಜೀವನ್ ಮಿಷನ್ ಸರ್ ಆಗ ಜಲಜೀವನ್ ಮಿಷನ್ 10% ವಂತಿಕೆ ಅಮೌಂಟ್ 15 ಫೈನಾನ್ಸ್ ದಿಂದ ತಗೊಂತಾ ಇದ್ರು. ಇದು ಸೇಮ್ ಉತ್ತರ ಪ್ರದೇಶದಾಗ ಅಲ್ಲಿ ಆಗ ಚುನಾವಣೆ ಇತ್ತು, ಅಲ್ಲಿ 1,000 ಕೋಟಿ ರೂಪಾಯಿ ಏನ್ ಮಾಡಿದ್ರು ಸರ್ಕಾರದಿಂದ ಈ ಜಲಜೀವನ್ ಮಿಷನ್ ಕೊಟ್ಟಿದ್ದಾರೆ ಸರ್. ಅದನ್ನು ಕೂಡ ನಾವು ಅವ್ರ ಗಮನಕ್ಕೆ ತಂದೆ ಸರ್, ಇದು ನಿಮ್ದೇ ಸರ್ಕಾರ, ಅಲ್ಲಿ ಕೂಡ ಉತ್ತರ ಪ್ರದೇಶದಾಗ ಐತಿ, ಇಲ್ಲಿ 1,000 crores 1,000 ಕೋಟಿ ರೂಪಾಯಿ ಇವತ್ತು ಅಲ್ಲಿ ಸರ್ಕಾರದಿಂದ ಬರೀ ಸರ್. ನೀವು ನೋಡಿದ್ರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ದುಡ್ಡನ್ನು ತಗೊಳ್ತಾ ಇದ್ರಿ. ಇದರಿಂದ ಗ್ರಾಮ ಪಂಚಾಯತಿಯಲ್ಲಿ ದುಡ್ಡು ಇರಲಾರ ಸರ್, ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿದ್ರು. ಕರೆಂಟ್ ಬಿಲ್ ತುಂಬಲಕ್ ಆಗಿದ್ರೆ ಯಾಕಂದ್ರೆ 15 ಫೈನಾನ್ಸ್ ದುಡ್ಡೆಲ್ಲ ಇದಕ್ಕೆ ಹೋಗ್ಬಿಡ್ತಿತ್ತು. ಒಂದು ಸಣ್ಣದೊಂದು ಬಲ್ಬ್ ಹಾಕ್ಬೇಕು, ಬೀದಿ ದೀಪ ಹಾಕ್ಬೇಕು, ಸಣ್ಣದೊಂದು ಏನು ಗಟರ್ ಮಾಡಬೇಕಂದ್ರೆ ಅವ್ರ ಹತ್ರ ಶಕ್ತಿ ಇರಲಿಲ್ಲ ಸರ್, ಎಲ್ಲಾ ದುಡ್ಡಲ್ಲಿ ಹೋಗ್ತಿತ್ತು. ಅದನ್ನ ಗಮನಕ್ಕೆ ತಂದಾಗ ಅವತ್ತು ಕೂಡ ಅವರು ಅದನ್ನ ಚರ್ಚೆ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿ ಅದನ್ನ ಏನೇನು ರಿವರ್ಸ್ ಮಾಡಿರ್ತಾರೆ, ಯಾರ್ಯಾರು 15 ಫೈನಾನ್ಸ್ ದುಡ್ಡು ಏನು ತಗೊಂಡಿದ್ರು ಅದನ್ನ ವಾಪಸ್ ಕೊಡುವಂತ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಮುಖ್ಯವಾದದ್ದು ಇದನ್ನು ಕೂಡ ಸರ್, ಪೆನ್ಷನ್ ಗ್ರಾಮ ಪಂಚಾಯತಿ ಸದಸ್ಯರು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.